ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ ಒಂದು ಹಳೆಯ ಮನೆ. ಗೋಡೆಯ ಮೇಲೆ ಹಳೆಯ ಕ್ಯಾಲೆಂಡರ್ಗಳು, ಒಡವೆಯ ಗಾಡಿಯಾರದ ಟಿಕ್ ಟಿಕ್ ಶಬ್ದ ಹಿತವಾಗಿ ಕೇಳಿಸುತ್ತಿತ್ತು. ತುಳಸಿ ಗಿಡದ ಜೊತೆಗೆ ಒಂದು ಗುಲಾಬಿ ಗಿಡ ಬಳ್ಳಿಯಲ್ಲೇ ನಿಂತಿತ್ತು. ಚಂದ್ರಶೇಖರರಿಗೆ 62 ವರ್ಷ. ಕೂದಲು ಬಿಳಿಯಾಗಿದ್ದರೂ ಕಣ್ಣುಗಳಲ್ಲಿ ಇನ್ನೂ ಯೌವನದ ಚೀರಗುತ್ತಿತ್ತು. ಅವರ ಹೆಂಡತಿ ಸರಸ್ವತಿ 5 ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ನಿಧನರಾಗಿದ್ದರು. ಮಗ ನಿತೀಶ್ ಮದುವೆಯಾದ 6 ತಿಂಗಳ ನಂತರ ದುಬೈಗೆ ಉದ್ಯೋಗಕ್ಕೆ ಹೋಗಿದ್ದ. ಈಗ ಆ ಹಳೆಯ ಮನೆಯಲ್ಲಿ ರಾಜಶೇಖರ ಮತ್ತು ಅವರ ಯುವ ಸೊಸೆ ಅಂಕಿತಾ ಮಾತ್ರ. ಅಂಕಿತಾ 25 ವರ್ಷದ ಯುವತಿ. ದೊಡ್ಡವಳಾದ ಕಣ್ಣುಗಳು, ನಗುವಿನಲ್ಲಿ ಮುತ್ತುಗಳಂತೆ ಹಲ್ಲುಗಳು. ಆದರೆ ಆ ನಗುವಿನ ಹಿಂದೆ ಒಂಟಿತನದ ನೆರಳು ಮರೆಯಾಗುತ್ತಿತ್ತು. ನಿತೀಶ್ ಫೋನ್ನನ್ನು ಮಾತನಾಡುತ್ತಿದ್ದರು, ಆದರೆ ಆ ಮಾತುಗಳಲ್ಲಿ ಎಷ್ಟೋ ದೂರದಿಂದ ಬರುವಂತೆ ತೋರುತ್ತಿತ್ತು. ನಾನು ಇನ್ನೊಂದು ವರ್ಷಕ್ಕೆ ಬರ್ತೀನಿ ಅಂಕಿ ಎಂದು ಹೇಳುತ್ತಿದ್ದ. ಆದರೆ ಆ 1 ವರ್ಷ ಎಂದರೆ ಎಷ್ಟು ದಿನಗಳು? ಅಕ್ಟೋಬರ್ನ ಮೊದಲ ಮಳೆ ಬಂದಿದ್ದು ಸಪ್ಪಲಹರಿ ಬೆಂಗಳೂರಿನ ಆಕಾಶ ಕಪ್ಪೆಗಾಗಿ ಗುಡುಗು ಸಿಡಿಸುತ್ತಿತ್ತು. ರಾಜಶೇಖರ್ ಮಾರುಕಟ್ಟೆಗೆ ಹೋಗಿ ಬರುತ್ತಿದ್ದರು. ಹಿಂದಿನ ದಿನ ರಾತ್ರಿ ತಡವಾಗಿ ಮಲಗಿದ್ದರಿಂದ ಬೆನ್ನು ಭಯಂಕರವಾಗಿ ನೋವುತ್ತಿತ್ತು. ಸೋಫಾದಲ್ಲಿ ಮಲಗಿ ಆಹ್ ಎಂದು ನರಳಿದ್ದರು. ಅಂಕಿತಾ ಅಡುಗೆ ಮಾಡುತ್ತಿದ್ದಳು. ಆಕೆಯ ಸೀರೆಯ ತುದಿ ತೇವಗೊಂಡಿತ್ತು. ಓಡಿ ಬಂದು ಕೇಳಿದಳು, ಮಾವ ಏನಾಯಿತು? ನೋವು ಜಾಸ್ತಿಯೇ? ಚಂದ್ರಶೇಖರನು ಮೆಲ್ಲನೆ ಹೇಳಿದನು. ಬೆನ್ನು ನೋವು ವಯಸ್ಸಾಯಿತು ಮಗಳೇ. ಅಂಕಿತಾ ಯೋಚಿಸಿದಳು. ನಾನು ಎಣ್ಣೆ ಬಿಸಿ ಮಾಡಿ ಮಸಾಜ್ ಮಾಡಲೇ? ನನ್ನ ತವರು ಮನೆಯಲ್ಲಿ ಅಜ್ಜಿಗೆ ಹಾಗೆ ಮಾಡುತ್ತಿದ್ದೆ. ನೋವು ಕಡಿಮೆಯಾಗುತ್ತದೆ. ರಾಜಶೇಖರ ಈಜುತ್ತಿದ್ದರು. ನಿನಗೆ ತೊಂದರೆಯಾಗದೆ ಇಲ್ಲವೇ? ಇಲ್ಲ ಮಾವ, ನೀವು ನನ್ನ ಅಪ್ಪನಂತೆ, ಇದು ನನ್ನ ಕರ್ತವ್ಯ. ಅವಳು ಬಿಸಿ ಎಣ್ಣೆ ತಂದಳು. ರಾಜಶೇಖರ ಶರ್ಟ್ ಎತ್ತಿ ಬೆನ್ನಿಗೆ ನಿಧಾನವಾಗಿ ಎಣ್ಣೆ ಹಚ್ಚಿದಳು. ಆ ಕೈಗಳು ಯುವತಿಯ ಮೃದುತನ ಆದರೆ ಶಕ್ತಿಯುತವಾಗಿದ್ದವು. ಮಳೆಯ ಶಬ್ದ, ಎಣ್ಣೆಯ ಸುಗಂಧ, ಗಡಿಯಾರದ ಟಿಕ್ ಟಿಕ್. ಚಂದ್ರಶೇಖರಿಗೆ ದೀರ್ಘಕಾಲದ ನಂತರ ಒಂದು ಬೆಚ್ಚನೆಯ ಆರಾಮ ದೊರೆತಿತ್ತು. ಅಂಕಿತಾ, ನಿನ್ನ ಕೈ ಮಾಂತ್ರಿಕವಿದೆ ಎಂದು ಮೆಲ್ಲನೆ ಹೇಳಿದರು. ಅಂಕಿತಾ ನಾಚಿಕೆಯಿಂದ ನಕ್ಕಳು. ಮಾವ ಕಾಲಿಗೂ ಮಾಡಲೇ? ಅವಳು ಕಾಲಿನ ಮೇಲೆ ಎಣ್ಣೆ ಹಚ್ಚಿ ನಿಧಾನವಾಗಿ ಒತ್ತಲಾರಂಭಿಸಿದಳು. ಚಂದ್ರಶೇಖರರ ಕಣ್ಣುಗಳು ಮುಚ್ಚಿಕೊಂಡವು. ಏಕಾಂತದಲ್ಲಿ ಇಬ್ಬರ ನಡುವೆ ಒಂದು ಅದ್ಭುತ ಶಾಂತಿ ನೆಲೆಸಿತ್ತು. ಮರುದಿನ ಚಂದ್ರಶೇಖರ್ ಮತ್ತೆ ನೋವಿನ ನಾಟಕ ಮಾಡಿದರು. ಅಂಕಿತಾ, ನಿನ್ನ ಮಸಾಜಿಂದ ತುಂಬ ಒಳ್ಳೆಯದಾಯಿತು. ಇನ್ನೊಮ್ಮೆ? ಅಂಕಿತಾ ಸಂತೋಷದಿಂದ ಒಪ್ಪಿಕೊಂಡಳು. ಈ ಬಾರಿ ಕೋಣೆಯ ಬಾಗಿಲು ಮುಚ್ಚಿ ಏಕಾಂತದಲ್ಲಿ ಮಸಾಜ್ ಮಾಡಿದರು. ಚಂದ್ರಶೇಖರ ತಮ್ಮ ಯೌವನದ ಕಥೆಗಳನ್ನು ಹೇಳತೊಡಗಿದರು. ಸರಸ್ವತಿ ಜೊತೆಗಿನ ಮೊದಲ ಚಿತ್ರಮಂದಿರ, ಮಗನ ಬಾಲ್ಯದ ಆಟಗಳು. ಅಂಕಿತಾ ತನ್ನ ಕನಸುಗಳನ್ನು ಹಂಚಿಕೊಂಡಳು. ನಾನು ದುಬೈಗೆ ಹೋಗಿ ಗಂಡನ ಜೊತೆ ಒಟ್ಟಿಗೆ ಇರಬೇಕು. ಆದರೆ ಇಲ್ಲಿ ಒಂಟಿಯಾಗಿ. ರಾಜಶೇಖರರ ಕೈ ಅಂಕಿತಾಳ ಕೈಯನ್ನು ಹಿಡಿದು, ನೀನು ನಮ್ಮ ಕುಟುಂಬಕ್ಕೆ ದೊಡ್ಡ ಆಶೀರ್ವಾದ ಮಗಳೇ. ಅಂಕಿತಾ ಆ ಮಾತಿನಲ್ಲಿ ಮುಳುಗಿ ಇನ್ನೂ ಹತ್ತಿರವಾದಳು. ಒಂದು ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ವಿದ್ಯುತ್ ಹೋಗಿತ್ತು. ದೀಪದ ಬೆಳಕಿನಲ್ಲಿ ಅಂಕಿತಾ ಮಸಾಜ್ ಮಾಡುತ್ತಿದ್ದಳು. ರಾಜಶೇಖರರು ಧೈರ್ಯ ತಂದರು. ಅಂಕಿತಾ, ನನ್ನ ಇನ್ನೊಂದು ಭಾಗಕ್ಕೂ ನೋವು, ಅಲ್ಲಿ ಸ್ವಲ್ಪ ಸಹಾಯ ಮಾಡಬಹುದೇ? ಅಂಕಿತಾ ಆಘಾತಗೊಂಡಳು. ಆದರೆ ಆ ಕ್ಷಣದ ಏಕಾಂತದಲ್ಲಿ, ಆ ಬೆಚ್ಚಗಿನೆಯ ಒಂಟಿತನದಲ್ಲಿ ತಾನು ಸಂತೋಷ ಪಡುತ್ತಿದ್ದಳು ಎಂಬುದು ಅವಳಿಗೆ ಅರಿವಾಯಿತು. ಮಾವ ಸರಿ ಎಂದು ಮೆಲ್ಲನೆ ಹೇಳಿದಳು. ಅವಳು ಮಾವನ ಲುಂಗಿ ಎತ್ತಿ ಎಣ್ಣೆ ಹಚ್ಚಿ ನಿಧಾನವಾಗಿ ಕೆಲಸ ಮಾಡಿದಳು. ಇಬ್ಬರು ಆ ಕ್ಷಣದಲ್ಲಿ ಸಂತೋಷ ಲೋಕದಲ್ಲಿ ಮುಳುಗಿದ್ದರು. ಅಂಕಿತಾ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತನ್ನ ತುಟಿಗಳಿಂದ ಸೇವೆ ಸಲ್ಲಿಸಿದಳು. ಆ ರಾತ್ರಿ ಇಬ್ಬರಿಗೂ ಸ್ವರ್ಗವಾಗಿತ್ತು. ಮರುದಿನ ಬೆಳಗ್ಗೆ ಚಂದ್ರಶೇಖರರ ದರ್ಪಣದಲ್ಲಿ ತಮ್ಮ ಮುಖ ನೋಡಿ ನಾನು ಏನು ಮಾಡಿದೆ ಎಂದು ಕಣ್ಣೀರಿಟ್ಟರು. ಅಂಕಿತಾ ಅಡುಗೆ ಮಾಡುತ್ತಾ ತನ್ನ ಒಳಗೆ ಒಂದು ಭಯ ಅನುಭವಿಸುತ್ತಿದ್ದಳು. ನಾನು ಕುಟುಂಬವನ್ನೇ ಹಾಳು ಮಾಡಿದ್ದೇನೆ. ನಿತೀಶ್ ಫೋನ್ ಮಾಡಿದಾಗ ಇಬ್ಬರು ಸಾಮಾನ್ಯವಾಗಿ ಮಾತನಾಡಿದರು. ಆದರೆ ಒಳಗೆ ಒಂದು ಗಾಯ ಆರಂಭವಾಗಿತ್ತು. ದಿನಗಳು ಕಳೆದಂತೆ ಆಹಾಸ್ಯ ಭಾರವಾಯಿತು. ಒಂದು ದಿನ ರಾಜಶೇಖರವರು ಅಂಕಿತಾಳನ್ನು ಕರೆದು ಹೇಳಿದರು, ಅಂಕಿತಾ, ನಾವು ದೊಡ್ಡ ತಪ್ಪು ಮಾಡಿದ್ದೇವೆ. ಇದು ಕುಟುಂಬದ ಗೌರವಕ್ಕೆ ಧಕ್ಕೆ. ನಾವು ಇದನ್ನು ಮರೆಯಬೇಕು. ಎಂದಿಗೂ ಮತ್ತೆ ಮಾಡಬಾರದು. ಅಂಕಿತಾ ಕಣ್ಣೀರಿನೊಂದಿಗೆ ಒಪ್ಪಿದಳು. ಮಾವ, ನನ್ನ ಒಂಟಿತನ ನನ್ನ ದಾರಿ ತಪ್ಪಿಸುವುದು ಕ್ಷಮಿಸಿ.
ಇಬ್ಬರು ಒಪ್ಪಂದ ಮಾಡಿಕೊಂಡರು. ಈ ರಹಸ್ಯ ಸಾಯುವವರೆಗೂ ಅವರೊಂದಿಗೆ. ನಿತೀಶ್ 1 ವರ್ಷದ ನಂತರ ಮನೆಗೆ ಬಂದಾಗ ಅಂಕಿತಾ ಗರ್ಭಿಣಿಯಾಗಿದ್ದಳು. ನಾನು ಇಲ್ಲಿದ್ದಾಗಲೇ ಗರ್ಭ ಧರಿಸಿದೆ ಎಂದು ನಿತೀಶ್ ಸಂತೋಷಪಟ್ಟ. ಆದರೆ ಚಂದ್ರಶೇಖರರಿಗೆ ಶಂಕೆ ಮೂಡಿತು. ಮಗುವಿನ ಮುಖ ನೋಡಿದಾಗ ಆ ಶಂಕೆ ದೃಢವಾಯಿತು. ಅವರು ತಮ್ಮ ಉಳಿದ ಜೀವನವನ್ನು ಪಶ್ಚಾತ್ತಾಪದಲ್ಲಿ ಕಳೆದರೂ ಅಂಕಿತಾ ಮಗುವನ್ನು ಎತ್ತಿಕೊಂಡಳು. ಆದರೆ ಒಳಗೆ ಶಾಶ್ವತ ಗಾಯ ಉಳಿಯಿತು. ಕುಟುಂಬದ ಗೌರವ ಸೀಮೆಯನ್ನು ಮೀರಿದಾಗ ಸಂತೋಷದ ಕ್ಷಣಗಳು ಶಾಶ್ವತ ಪಶ್ಚಾತ್ತಾಪವಾಗಿ ಬದಲಾಗುತ್ತವೆ. ಒಂಟಿತನದಲ್ಲಿ ತಾಳ್ಮೆ ಕಾಪಾಡಿ, ಸೀಮೆಯನ್ನು ಗೌರವಿಸಿ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.